ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಸಮಾಲೋಚನೆ ಈ ಕಾರ್ಯಕ್ರಮದಲ್ಲಿ ಮತ್ತೊಂದು ಆವರ್ತಿ ನಿಮ್ಮನ್ನು ಸ್ವಾಗತಿಸ್ತೇವೆ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿದೆ ಎಂಬುದಾಗಿ ನಾನು ನೆನೆಸ್ಕೊಳ್ತೇವೆ. ಅನೇಕರು ಈ ಕಾರ್ಯಕ್ರಮದಿಂದ ಪ್ರಯೋಜನ ಹೊಂದಿಕೊಳ್ತಿದ್ದೀರಾ, ಅನೇಕರು ತಮ್ಮನ್ನೇ ಸಿದ್ಧಪಡಿಸಿಕೊಳ್ತಿದ್ದಾರೆ ಎಂಬುದಾಗಿ ನಾನು ನೆನೆಸ್ಕೊಳ್ತೇವೆ. ಯಾಕಂದರೆ ಈ ಒಂದು ಕಾರ್ಯಕ್ರಮದ ಉದ್ದೇಶವೇ ಇವತ್ತಿನ ಒಂದು ಸಭೆ ಆದಿ ಸಭೆಯಲ್ಲಿ ನಡೆದಂಥ ಆ ಕಾರ್ಯಗಳಿಗಿಂತಲೂ ಮಿಗಿಲಾದಂಥ ರೀತಿಯಲ್ಲಿ ನಿಲ್ಲಬೇಕೆಂಬಂಥ ಉದ್ದೇಶದಿಂದ, ಒಂದು ಉಜ್ಜೀವನಕ್ಕಾಗಿ ಸಿದ್ಧವಾಗಬೇಕೆಂಬಂಥ ಉದ್ದೇಶದಿಂದಲೇ ಈ ಒಂದು ಕಾರ್ಯಕ್ರಮ ನಿಮ್ಮ ಮುಂದೆ ಆಸರೆ ಟಿವಿ ತಂದಿರ್ತದೆ. ಇದರ ಸದುಪಯೋಗ ನೀವು ಪಡೆದುಕೊಳ್ತಿದ್ದೀರಾ, ಮಾತ್ರವಲ್ಲ ನೀವು ನಿಮ್ಮನ್ನೇ ಆ ಒಂದು ಕಾರ್ಯಕ್ಕೆ ಒಪ್ಪಿಸಿಕೊಡ್ತಿದ್ದೀರಾ ಎಂಬುದಾಗಿ ನಾನು ನೆನೆಸ್ಕೊಳ್ತೇವೆ. ನಮ್ಮ ಮಧ್ಯದಲ್ಲಿ ಇವತ್ತಿನ ದಿವಸದಲ್ಲಿ ಆದಿಸಭೆ ಮತ್ತು ಈಗಿನ ಸಭೆ ಈ ಒಂದು ಸಮಾಲೋಚನೆ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡುವುದಕ್ಕಾಗಿ ಹಾಸನಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ಸ್ಟೀಫನ್ಸನ್ ಅವರು ನಮ್ಮ ಕೂಡ ಇದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾವು ಸ್ವಾಗತಿಸೋಣ. ಪಾಸ್ಟ್ರೆ, ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್. ಚಿರುಗೊಂದಾವರ್ತಿ ನಿಮ್ಮನ್ನು ನಾವು ಸ್ವಾಗತಿಸ್ತೇವೆ. ಪಾಸ್ಟ್ರೆ, ಕಳೆದ ಸಂಚಿಕೆಗಳಲ್ಲಿ ನಮ್ಮ ಮುಂದೆ ಬಹಳ ವಿಸ್ತಾರವಾಗಿ ನಮ್ಮ ಬಗ್ಗೆ ಒಂದು ಆದಿಸಭೆ ಮತ್ತು ಈಗಿನ ಸಭೆ, ಮುಖ್ಯವಾಗಿ ಈಗಿನ ಅನೇಕ ವಿಷಯಗಳ ಬಗ್ಗೆ ನೀವು ಹೇಳಿದ್ದೀರ. ಪಾಸ್ಟ್ರೆ, ಹಾಗೆ ನೀವು ಮೊದಲ ಸಂಚಿಕೆಯಲ್ಲಿ ನೀವು ಹೇಳ್ತಿರುವಾಗ ಆದಿಸಭೆಯಲ್ಲಿ ಅನೇಕ ಕಾರ್ಯಗಳ ಕುರಿತಾಗಿ ನೀವು ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಪವಿತ್ರಾತ್ಮನ ಕಾರ್ಯಗಳ ಬಗ್ಗೆ ನೀವು ಹೇಳಿದ್ದೀರ. ಅಂದರೆ ಪವಿತ್ರಾತ್ಮನ ನಡೆಸುವಿಕೆ ಎಂಬುದಾಗಿ ಅದು ಈಗಿನ ಸಭೆ ಮತ್ತು ಆಗಿನ ಸಭೆಗೆ ನೀವು ಹೇಗೆ ಹೇಳ್ತಿದ್ದೀರ, ಹೇಳ್ಬೋದು? ಕರ್ತನಾದ ಯೇಸು ಸ್ವಾಮಿ ತಾನು 3.5 ವರ್ಷಗಳು ಬಹಿರಂಗ ಸೇವೆ ಮಾಡುವಾಗ ವಿಶೇಷವಾಗಿ ತನ್ನ ಶಿಷ್ಯರಿಗೆ ಬಲಪಡಿಸುವುದನ್ನು ನಾವು ನೋಡ್ತೀವಿ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ ಅದರ 1ನೇ ವಾಕ್ಯದಲ್ಲಿ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ನನ್ನನ್ನು ನಂಬಿರಿ, ತಂದೆಯಾದ ದೇವರನ್ನು ನಂಬಿರಿ ಎಂಬುದಾಗಿ ಪ್ರಾರಂಭ ಆಗ್ತದೆ. 13ನೇ ಅಧ್ಯಾಯ, 14ನೇ ಅಧ್ಯಾಯ, 15ನೇ ಅಧ್ಯಾಯಗಳನ್ನು ಕಲಿಯುವಾಗ ಒಬ್ಬ ಸಹಾಯಕನ ಬಗ್ಗೆ ಯೇಸು ಸ್ವಾಮಿ ಅಲ್ಲಿ ಹೇಳ್ತಿದ್ದಾರೆ. ಆ ಸಹಾಯಕನು ಬೇರೆ ಯಾರೂ ಅಲ್ಲ, ಆತನೇ ಪವಿತ್ರಾತ್ಮ. ಪವಿತ್ರಾತ್ಮನನ್ನು ಯೇಸು ಸ್ವಾಮಿ ಶಿಷ್ಯರಿಗೆ ಕಳುಹಿಸಿಕೊಡುತ್ತೇನೆ ಎಂದು ಹೇಳಿದ್ದು, ಆತನು ಶಿಲುಬೆಯಲ್ಲಿ ಸತ್ತು ಹೂಣಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದು ಪರಲೋಕ ರಾಜ್ಯಕ್ಕೆ ಏರಿ ಹೋದ ನಂತರ ಸ್ವಾಮಿ ಹೇಳ್ತಾರೆ, ನಾನು ಹೋಗದ ಹೊರತು ಸಹಾಯಕರು ಬರುವುದಿಲ್ಲ, ನಾನು ಕಳುಹಿಸ್ಕೊಡ್ತೀನಿ. ಶಿಷ್ಯರನ್ನು ಯೇಸು ಸ್ವಾಮಿ ಅದರಲ್ಲಿ ಬಲಪಡಿಸಿ ಬೆಳೆಸಿದರು. ಶಿಷ್ಯರಿಗೆ ಆಗಾಗ ಮನಸ್ಸಿನಲ್ಲಿ ಒಂದು ಬೇಸರ ಇತ್ತು. ಯೇಸು ಆಗಾಗ ಹೇಳ್ತಿದ್ರು, ನಾನು ಹೋಗುವ ಸಮಯ ಹತ್ರ ಆಯಿತು. ಆಗ ಶಿಷ್ಯರು ಬಲಹೀನರಾಗ್ತಿದ್ರು. ಅಯ್ಯೋ, ಯೇಸು ಹೋದರೆ ಏನು ಮಾಡೋದು? ಏಕೆಂದರೆ ಮನೆ, ಮಠ, ಕೆಲಸ ಕಾರ್ಯ, ಬಲೆ ಎಲ್ಲ ಬಿಟ್ಟು ಯೇಸು ಹಿಂಬಾಲಿಸಿದವರಲ್ವ ಶಿಷ್ಯರು. ಯೇಸುವೇ ದೇವರ ರಾಜ್ಯಕ್ಕೆ ಏರಿ ಹೋದ್ಮೇಲೆ ಇನ್ನು ಅವರಿಗೆ ಸಹಾಯಕರು ಯಾರು? ಅಲ್ಲಿ ಯೇಸು ಸ್ವಾಮಿ ಪವಿತ್ರಾತ್ಮನನ್ನು ಕಳುಹಿಸಿ ಅವ್ರನ್ನ ಬಲಪಡಿಸುವ ವಿಚಾರದಲ್ಲಿ ಮೊದಲೇ ಪ್ರವಾದನೆಯಾಗಿ ಹೇಳಿದರು. ಯೇಸು ಸ್ವಾಮಿ ದೇವರಾಜ್ಯಕ್ಕೆ ಏರಿ ಹೋದ ಮೇಲೆ 120 ಮಂದಿ, ಅದರಲ್ಲಿ ಶಿಷ್ಯರಿದ್ದಾರೆ, ಅಪೊಸ್ತಲರು ಮತ್ತು ಕ್ರಿಸ್ತನ ಭಕ್ತರು ಎಲ್ಲರೂ ಸೇರಿ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಅವರು ಮಾರ್ಕನ ಮನೆ ಮಾಳಿಗೆಯಲ್ಲಿ ಒಟ್ಟಾಗಿ ಕೂತುಕೊಂಡು ಅವರು ದೇವರನ್ನು ಪ್ರಾರ್ಥಿಸುತ್ತಿರುವಾಗ ಪಂಚಾಶತಮ ದಿವಸದಂದು ದೇವರ ಆತ್ಮನು ಇಳಿದು ಬಂದ. ಅವತ್ತು ಇಳಿದು ಬಂದ ದೇವರ ಆತ್ಮನು ಯೇಸು ಸ್ವಾಮಿಯ ಪ್ರವಾದನೆಯಾಗಿತ್ತು, ಶಿಷ್ಯರಿಗೆ ಬಲಪಡಿಸಿದ ವಾಕ್ಯಗಳಾಗಿತ್ತು. ಅವತ್ತು ಆ ಪ್ರವಾದನೆ ನೆರವೇರಿತು. ಅವತ್ತಿನಿಂದ ಇಳಿದು ಬಂದ ದೇವರ ಪವಿತ್ರಾತ್ಮನು ಅಪೊಸ್ತಲರಲ್ಲಿಯೂ ಶಿಷ್ಯರಲ್ಲಿಯೂ ಅವತ್ತು ಕೂಡಿ ಬಂದ 120 ಮಂದಿಯ ಮೇಲೆಯೂ ಕಾರ್ಯಗಳು
ಆರಂಭ ಮಾಡಿದರು. ಅದರ ಅರ್ಥ ನಾವು ತಿಳ್ಕೊಳ್ಬೇಕು, ಆದಿ ಸಭೆಯಿಂದಲೇ ಪ್ರಾರಂಭವಾದ ಪವಿತ್ರಾತ್ಮನ ಕಾರ್ಯಗಳು ಈಗಿನ ಕಾಲಘಟ್ಟದಲ್ಲಿರುವ ಸಭೆಗಳಲ್ಲಿಯೂ ಇನ್ನು ಮುಂದಿನ ಅಥವಾ ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರೋಣದವರೆಗೂ ಪವಿತ್ರಾತ್ಮನು ಕಾರ್ಯ ನಿರ್ವಹಣೆ ಮಾಡಲಿದ್ದಾರೆ. ಅಂದರೆ ಆದಿ ಸಭೆಯಿಂದ ಪವಿತ್ರಾತ್ಮನು ತನ್ನ ಕಾರ್ಯವನ್ನು ಸ್ಥಾಪಿಸಿ ಸಭೆಯನ್ನು ಸ್ಥಾಪಿಸಿದರ ಮೂಲಕವಾಗಿ ಇವತ್ತಿನವರೆಗೂ, ಅಂದರೆ ಇನ್ನು ಕ್ರಿಸ್ತನ ಭರಣದವರೆಗೂ ಆತನು ತನ್ನ ಕಾರ್ಯ ನಡೆಸ್ತಾ ಇದ್ದಾನೆ. ಹೌದು, ಅವತ್ತು ಪ್ರಾರಂಭವಾದ ಕೃಪಾಯುಗ ಕ್ರಿಸ್ತನ ಎರಡನೇ ಬರಣದವರೆಗೂ ಈ ಭೂಮಿಯಲ್ಲಿ ನೆಲೆಗೊಂಡಿರ್ತದೆ. ಪವಿತ್ರಾತ್ಮನು ಅವತ್ತು ಅಪೊಸ್ತಲರಲ್ಲಿ ಕಾರ್ಯನಿರ್ವಹಣೆಯನ್ನು ಪ್ರಾರಂಭಿಸಿದರು. ಕಾರ್ಯನಿರ್ವಹಣೆ ಅಂದಾಗ ಅಪೊಸ್ತಲನಾದ ಪೌಲನು ಬರೆದ ಮೊದಲನೇ ಪತ್ರಿಕೆ ಅದರ 12ನೇ ಅಧ್ಯಾಯಕ್ಕೆ ಬರುವಾಗ ಅವರು ಹೊಂದಿಕೊಂಡ ಆ ಪವಿತ್ರಾತ್ಮನಿಂದ ಅವರಿಗೆ ವರಗಳು ಕೊಡಲ್ಪಟ್ಟವು, 9 ವರಗಳು. ಗೆಲಾತ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯಕ್ಕೆ ಬರುವಾಗ ಅದೇ ಪವಿತ್ರಾತ್ಮನಿಂದ ಫಲಗಳು ಕೊಡಲ್ಪಟ್ಟವು. ಈ ವರಗಳು, ಈ ಫಲಗಳು ಅಪೊಸ್ತಲರಲ್ಲಿಯೂ ಶಿಷ್ಯರಲ್ಲಿಯೂ ಕಾರ್ಯನಿರ್ವಹಣೆ ಪ್ರಾರಂಭವಾಯಿತು. ಆದುದರಿಂದ ನಾವು ತಿಳ್ಕೊಳ್ಬೋದು, ಅವತ್ತಿದ್ದ ಈ ಅಪೊಸ್ತಲರುಗಳ ಮೂಲಕ ಸ್ಥಾಪನೆಯಾದ ಸಭೆಗಳು, ಶಿಷ್ಯರ ಮೂಲಕವಾಗಿ ಸ್ಥಾಪನೆಯಾದ ಸಭೆಗಳು, ಆ ಸಭೆಗಳಲ್ಲಿದ್ದ ಭಕ್ತರುಗಳು ಬೆಳೆದರಲ್ಲ. ಉದಾಹರಣೆಗೆ ತಿಮೋತಿ ಮುಂತಾದವರೆಲ್ಲ ಬೆಳೆದರಲ್ಲ. ಅವರ ಮೂಲಕವಾಗಿಯೂ ನಡೆಸಲ್ಪಟ್ಟ ಸಭೆಗಳಲ್ಲಿ ಈ ಪವಿತ್ರಾತ್ಮನ ಕಾರ್ಯಗಳು, ಅವರಲ್ಲಿ ಮಾಡಿದ ಕಾರ್ಯನಿರ್ವಹಣೆ, 9 ವರಗಳು, 9 ಫಲಗಳು ಸಭೆಯಲ್ಲಿ ಫಲಿಸುತ್ತಾ ಬಂದವು. ಇವತ್ತು ಅದಿದೆ, ಕ್ರಿಸ್ತನ ಬರೋಣದವರೆಗೂ ಅದು ಇರುತ್ತೆ. ಪಾಸ್ಟ್ರೆ, ಈ ನಡುವೆ ಪವಿತ್ರಾತ್ಮನ ಕಾರ್ಯಗಳು ಅಲ್ಲಿ ಪ್ರಾರಂಭವಾದಂಥ ದಿವಸ, ಪಂಚಾಶತಮದ ದಿವಸ ಅಥವಾ ಮಾರ್ಕನ ಮೇಲಂತಸ್ತಿಕೆಯಲ್ಲಿ ಅಲ್ಲಿಂದ ಪ್ರಾರಂಭವಾದಂಥದ್ದು, ಇವತ್ತಿನ ಕಾಲಘಟ್ಟದಲ್ಲಿ ಅದು ಹೇಗೆ ಬೆಳೀತಾ ಬಂತು ಅಥವಾ ಹೇಗೆ ಅದು ವೃದ್ಧಿ ಆಯಿತು ಎಂಬುದಾಗಿ ನೀವು ಹೇಳ್ಬೋದು? ಅವತ್ತು ಬಂದಂತಹ ಪವಿತ್ರಾತ್ಮನ ಇದರಲ್ಲಿ ಕೆಲವರ ಉಪದೇಶ ವ್ಯತ್ಯಸ್ತವಾಗಿದೆ. ಅದರಲ್ಲಿ ಕೆಲವರು ಏನು ಹೇಳ್ತಾರೆ, ಅವತ್ತೇನೋ ಪವಿತ್ರಾತ್ಮ ಬಂದರು, ಇವತ್ತೇನು ಇಲ್ಲ ಅಂತ ಹೇಳ್ತಾರೆ. ಅದು ಸಂಪೂರ್ಣ ಅವರಿಗೆ ಅನುಭವ ಇಲ್ಲದೇ ಇರುವುದರಿಂದ ಅವರು ಹೇಳ್ತಿದ್ದಾರೆ. ಅಂದರೆ ನೀವು ಹೇಳುವಂಥದ್ದು ಕೆಲವು ಬೋಧನೆಗಳು ಹೀಗೆ ಬಂದಿದೆ ಅಂತ ಹೇಳಿದರೆ ಪವಿತ್ರಾತ್ಮನ ಕಾರ್ಯಗಳಿಲ್ಲ ಅಥವಾ ಪವಿತ್ರಾತ್ಮನೇ ಇಲ್ಲ ಎಂಬಂತ, ಅಥವಾ ಪವಿತ್ರಾತ್ಮನು ಅವತ್ತಿನ ಕಾಲಘಟ್ಟಕ್ಕೆ ಮಾತ್ರ ಆ ರೀತಿಯ ಕಾಲಘಟ್ಟದಲ್ಲಿ ಬಂದರು, ಆಯಿತು, ಕಾರ್ಯನಿರ್ವಹಣೆ ಮಾಡಿದ್ರು, ಅದು ಅಲ್ಲಿಗೆ ಮುಕ್ತಾಯ ಎಂಬುದಾಗಿ ತಿಳ್ಕೊಳ್ಳುವವರು ಇದ್ದಾರೆ. ಖಂಡಿತ ಅದು ತಪ್ಪು. ಯಾಕೆ ಹಾಗೆ ಹೇಳ್ತಾರೆ? ಅಂದರೆ ಅವರಲ್ಲಿ ಅನುಭವ ಇಲ್ಲ, ಪವಿತ್ರಾತ್ಮ ಅನುಭವ ಇಲ್ಲದ ನಿಮಿತ್ತವಾಗಿ ಹಾಗೆ ಬೋಧನೆ ಬಂದಿದೆ. ಹೌದು, ಅವರಿಗೆ ಆ ಅನುಭವ ಇಲ್ಲದೆ ಇರುವುದರಿಂದಲೂ ಅಥವಾ ಅವರಿಗೆ ಸಿಕ್ಕಿರುವ ಬೋಧನೆ ಅದಕ್ಕೆ ತಕ್ಕ ಹಾಗಿರುವುದರಿಂದಲೂ ಅವರನ್ನು ಆ ರೀತಿ ನಡೆಸುತ್ತಿರುವ ಕಾರಣದಿಂದಲೂ ಒಂದು ವೇಳೆ ಅವರು ಆ ರೀತಿ ಪ್ರತಿಪಾದನೆ ಮಾಡಬಹುದು. ಆದರೆ ಪವಿತ್ರಾತ್ಮನ ಕಾರ್ಯಗಳು ಕೃಪಾಯುಗದಲ್ಲಿ ಪ್ರಾರಂಭವಾಯಿತು ಅಥವಾ ಅವತ್ತು ಪ್ರಾರಂಭವಾಯಿತು. ಪವಿತ್ರಾತ್ಮನಿಂದಲೇ ಸಭೆಗಳು ಬೆಳೆಯುತ್ತಿರುವಂಥದ್ದು, ವರಗಳು ಪ್ರಜ್ವಲಿಸುತ್ತಿರುವಂಥದ್ದು, ಫಲಗಳು ಕೊಡಲ್ಪಡುತ್ತಿರುವಂಥದ್ದು. ಪವಿತ್ರಾತ್ಮನಿಲ್ಲದೆ
ಅವತ್ತು ಪ್ರಾರಂಭವಾದ ಪವಿತ್ರಾತ್ಮನಿಲ್ಲದೆ ಇವತ್ತು ಯಾವ ಸಭೆಗಳು ಬೆಳೆಯೋಕ್ಕೆ ಸಾಧ್ಯವಿಲ್ಲ, ವರಗಳು ಪ್ರಜ್ವಲಿಸಲಿಕ್ಕೆ ಸಾಧ್ಯವಿಲ್ಲ, ಫಲಗಳು ಕೊಡುವುದಕ್ಕೆ ಸಾಧ್ಯವಿಲ್ಲ. ಖಂಡಿತ ಇನ್ನೊಂದು ವಿಷಯ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಎಷ್ಟು ಶಕ್ತಿಯುತವಾಗಿ ಪಂಚಾಶತಮ ದಿವಸದಲ್ಲಿ ಪವಿತ್ರಾತ್ಮನು ಇಳಿದು ಬಂದು ಕಾರ್ಯನಿರ್ವಹಣೆ ಪ್ರಾರಂಭ ಮಾಡಿದರು, ಅಷ್ಟೇ ಶಕ್ತಿಯುತವಾಗಿ ನಂಬುವವರ ಮಧ್ಯದಲ್ಲಿ ಇವತ್ತು ಸಹ ಪವಿತ್ರಾತ್ಮನು ತನ್ನ ಕಾರ್ಯನಿರ್ವಹಣೆಗಳನ್ನು ಮಾಡುತ್ತಿದ್ದಾರೆ. ಇನ್ನು ಅದಕ್ಕಿಂತ ಶಕ್ತಿಯುತವಾಗಿ ಈ ಕೊನೆ ಕಾಲಘಟ್ಟದಲ್ಲಿ ಅನುವು ಮಾಡಿಕೊಡುವವರಿಗೆ ಪವಿತ್ರಾತ್ಮನಿಗೆ ಅವಕಾಶ ಕೊಡುವ ಸಭೆಗಳು, ಕೊಡುವ ಸೇವಕರು, ಪವಿತ್ರಾತ್ಮನಿಗೆ ಸಂಪೂರ್ಣವಾಗಿ ಬಿಟ್ಟು ಕೊಡುವ ಭಕ್ತರ ಮಧ್ಯದಲ್ಲಿ ಭಯಂಕರವಾದ ಕಾರ್ಯಗಳನ್ನು ಪವಿತ್ರಾತ್ಮರು ಮಾಡಲಿಕ್ಕಿದ್ದಾರೆ. ಕಾರಣ ಇದು ಕಾಲಘಟ್ಟ, ಕ್ರಿಸ್ತನ ಬರೋಣದ ಕಾಲಘಟ್ಟವಾಗಿರುವುದರಿಂದ ದೊಡ್ಡ ಒಂದು ಉಜ್ಜೀವನ ಇಡೀ ಪ್ರಪಂಚದಾದ್ಯಂತ ಬರಲಿಕ್ಕಿದೆ. ಪವಿತ್ರಾತ್ಮನ ಪಾತ್ರ ಅಷ್ಟೇ ಆ ಉಜ್ಜೀವನದಲ್ಲಿ ಸಜೀವವಾಗಿರ್ತದೆ. ಆಮೇಲೆ ಅಷ್ಟೇ. ಈಗ ಹಾಗಂದರೆ ನಾವು ಹೇಳಿದ ಹಾಗೆ ನೀವು ಹೇಳಿದ್ದೀರಾ, ಆದಿ ಸಭೆಯಲ್ಲಿ ಅಥವಾ ಪ್ರಾರಂಭದ ಸಭೆ ಪಂಚಾಶತಮ ದಿನದಂದು ಪವಿತ್ರಾತ್ಮ ಬಂದ ದಿವಸದಿಂದ ಪ್ರಾರಂಭವಾಯಿತು. ಅಂದರೆ ಕ್ರಿಸ್ತನ ಸಭೆ ಅಥವಾ ಪವಿತ್ರಾತ್ಮನ ಮೂಲಕವಾದಂಥ ಸ್ಥಾಪಿತವಾದಂಥ ಸಭೆ. ಹೌದು, ಅದು ಸಭೆ ಬೆಳೆಯುವುದಕ್ಕೂ ಪವಿತ್ರಾತ್ಮನ ಪಾತ್ರ ಇತ್ತು. ಇವತ್ತು ವರೆಗೆ ಬೆಳೆದು ಬರೋದಕ್ಕೂ ಪವಿತ್ರಾತ್ಮ ಪಾತ್ರ ಇದೆ ಎಂಬುದಾಗಿ ನಾವು ತಿಳಿಯತಕ್ಕದಲ್ವ ಪ್ರಶ್ನೆ. ಈ ಬೆಳೆದು ಬಂದಂಥ ಸಭೆ ಇನ್ನು ಬೆಳೆಯುವುದಕ್ಕಾಗಿ ಪವಿತ್ರಾತ್ಮನ ಪಾತ್ರ ಹೇಗಿರ್ಬೋದು? ಅಥವಾ ನೀವು ಹೇಳಿದಾಗೆ ಪವಿತ್ರಾತ್ಮನಿಗೆ ಅನುವು ಮಾಡಿಕೊಡುವಂಥ ವಿಶ್ವಾಸಿಗಳಲ್ಲಿ ಅಥವಾ ದೇವಜನಲ್ಲಿ ಹೇಗೆ ಇರ್ತದೆ ಪವಿತ್ರಾತ್ಮನ ಕಾರ್ಯ? ಪವಿತ್ರಾತ್ಮನು ಒಂದು ಸಭೆಯ ಪ್ರಾರಂಭದಲ್ಲಿ ಇದ್ದ ಹಾಗೆ ಅದರ ಬೆಳವಣಿಗೆಯಲ್ಲೂ ಇರ್ತದೆ, ಅದು ಎತ್ತಲ್ಪಡುವವರೆಗೂ ಇರ್ತದೆ. ಎರಡನೇದಾಗಿ ಪವಿತ್ರಾತ್ಮನಿಗೆ ಅನುವು ಮಾಡಿಕೊಡುವಂತಹ ವಿಶ್ವಾಸಿಗಳಲ್ಲಿಯೂ ಸೇವಕರಲ್ಲಿಯೂ ಸಭೆಗಳಲ್ಲಿ ಪವಿತ್ರಾತ್ಮನು ತನ್ನದೇ ಆದ ಹಲವು ಕಾರ್ಯಗಳನ್ನು ಮೊನ್ನೆಗಿಂತ ನಿನ್ನೆ, ನಿನ್ನೆಗಿಂತ ಇವತ್ತು, ಇವತ್ತಿಗಿಂತ ನಾಳೆ ಅಧಿಕವಾಗಿ ಮಾಡಲಿಕ್ಕೆ ಬಯಸುವಂಥದ್ದಾಗಿದೆ ಪವಿತ್ರಾತ್ಮ. ಒಂದು ಸಭೆಗೆ ಪವಿತ್ರಾತ್ಮನು ತನ್ನ ವರಗಳನ್ನು ಎಲ್ಲರಲ್ಲಿಯೂ 9 ವರಗಳನ್ನು ಕೊಡ್ತಾರೆ ಎಂದು ನಾವು ಹೇಳಲಿಕ್ಕೆ, ಆಕಾಂಕ್ಷೆಯಿಂದ ದಾಹದಿಂದ ಕೇಳುವವರಿಗೆ ದೇವರು ಪವಿತ್ರಾತ್ಮನ ಮೂಲಕವಾಗಿ ಕೊಡಬಹುದು. ಆದರೆ ಅಲ್ಲಿ ಪೌಲನು 1 ಕೊರಿಂಥ 12ನೇ ಅಧ್ಯಾಯ ಅದರಲ್ಲಿ 4ನೇ ವಾಕ್ಯದಿಂದ, ವರಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಹೌದು, ದೇವರಾತ್ಮನು ಒಬ್ಬನೇ, ಸೇವೆಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಕರ್ತನು ಒಬ್ಬನೇ, ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಸರ್ವರಲ್ಲಿಯೂ ಕಾರ್ಯಗಳನ್ನು ಸಾಧಿಸುವ ದೇವರು ಒಬ್ಬನೇ. ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟಿವೆ. ಹೌದು. ಈಗ ನಾವು ಮುಂದುವರಿಸಿ ನೋಡುವಾಗ ಒಬ್ಬನಿಗೆ ದೇವರಾತ್ಮನ ಮೂಲಕ ಜ್ಞಾನವಾಕ್ಯ, ಆಮೇಲೆ ವಿದ್ಯಾವಾಕ್ಯ, 3ನೇದು ನಂಬಿಕೆ, 4ನೇದು ರೋಗಿಗಳನ್ನು ವಾಸಿ ಮಾಡುವವರ, 5ನೇದು ಮಹತ್ವಗಳನ್ನು ಮಾಡುವವರ, 6ನೇದು ಪ್ರವಾದನೆ ವರ, 7ನೇದು ಸತ್ಯಾತ್ಮಗಳನ್ನು ವಿವೇಚಿಸುವವರ, 8ನೇದು ವಾಣಿಗಳನ್ನಾಡುವವರ, 9ನೇದು ವಾಣಿಗಳ ಅರ್ಥವನ್ನು ಹೇಳುವವರು. ಇಲ್ಲಿ ಮೇಲೆ ನೋಡಿದ್ರೆ ವರಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಬೇರೆ ಬೇರೆ ವಿಧಗಳುಂಟು ಅನ್ನೋದೇ ಈ 9 ವರಗಳು. ಆದರೆ ದೇವರಾತ್ಮನು ಒಬ್ಬನೇ. ದೇವರ ಮಕ್ಕಳಲ್ಲಿಯೂ ಅಂದರೆ ವಿಶ್ವಾಸಿಗಳಲ್ಲಿಯೂ ಸೇವಕರಲ್ಲಿಯೂ ಕಾರ್ಯ ಮಾಡುವ ದೇವರ ಆತ್ಮನು ಒಬ್ಬನೇ. ಮತ್ತು ಸೇವೆಗಳಲ್ಲಿ ಬೇರೆ ಬೇರೆ ವಿಧಗಳುಂಟು. 5 ತರಹದ ಸೇವೆ ಫೇಸರಿಗೆ ಬರೆದ ಪತ್ರಿಕೆ ನಾವು ನೋಡುತ್ತೇವೆ. ಅದು ನಮಗೆ ತಿಳಿದಿದೆ. ಸುವಾರ್ತಿಕರು,
ಅಪೊಸ್ತಲರು, ಉಪದೇಶಕರು, ಪ್ರವಾದಿಗಳು, ಸಭಾಪಾಲಕರು. ಸೇವೆಗಳಲ್ಲಿ ಬೇರೆ ಬೇರೆ ವಿಧಗಳುಂಟು. ಕರ್ತನು ಒಬ್ಬನೇ, ಪವಿತ್ರಾತ್ಮನು ಒಬ್ಬನೇ. ಯಾಕೆ ನಾನು ಇದನ್ನು ಹೇಳಿದೆ ಅಂದರೆ, ಒಂದು ಸಭೆಯ ಬೆಳವಣಿಗೆ ಒಂದು ಭಾಗದಲ್ಲಿ ಇಡೋಣ, ಇನ್ನೊಂದು ಭಾಗದಲ್ಲಿ ಒಂದು ಕುಟುಂಬದ ಆತ್ಮಿಕ ಬೆಳವಣಿಗೆ ಇಡೋಣ. ಈ ಎರಡು ಗುಂಪಿಗೂ, ಸಭೆ, ಕುಟುಂಬ, ಇದು ಬೇರೆ ಬೇರೆ ಅಲ್ಲ. ಯಾಕೆ ನಾನು ಇದನ್ನು ಫೋಕಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ಒಂದು ವೇಳೆ ನಾವು ಈ ಮಾತುಗಳನ್ನು ಆಡುವಾಗ ಕೇವಲ ಸಭೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ, ಆತ್ಮಿಕ ಕುಟುಂಬದ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅನ್ನುವಂಥದ್ದು ಒಂದು ವೇಳೆ ಜನರಲ್ಲಿ ಅಥವಾ ವೀಕ್ಷಕರಲ್ಲಿ ಒಂದು ಪ್ರಶ್ನೆ ಬರ್ಬೋದು. ಎರಡು, ಸಭೆಯ ಬೆಳವಣಿಗೆಗೂ ಕುಟುಂಬದ ಆತ್ಮಿಕ ಬೆಳವಣಿಗೆಗೂ ಪವಿತ್ರಾತ್ಮನ ಪಾತ್ರ ಬಹಳಷ್ಟಿದೆ. ಒಂದು ವೇಳೆ ಪಾಸ್ಟರ್ ನೀವು ಹೇಳಿದಾಗೆ ಇವತ್ತು ಪವಿತ್ರಾತ್ಮನ ಏನು ಪಾತ್ರ ಬಹಳಷ್ಟಿದೆ. ಒಂದು ವೇಳೆ ಒಬ್ಬನಲ್ಲಿ ಪವಿತ್ರಾತ್ಮನ ಆ ವಿಚಾರವಾಗಿ ಅವರಿಗೆ ಅರಿವಿಲ್ಲದಿದ್ದರೆ ಅವನ ಬೆಳವಣಿಗೆ ಹೇಗಿರ್ತದೆ? ಒಂದು ವ್ಯಕ್ತಿ ಕ್ರಿಸ್ತನಲ್ಲಿಗೆ ಬರುವಾಗ ಅವನಿಗೆ ಯೇಸು ಕ್ರಿಸ್ತನ ಬಗ್ಗೆ ಮಾತ್ರ ಗೊತ್ತಿರ್ತದೆ. ಅದಕ್ಕೆ ಅಂದರೆ ಒಂದು ಸಣ್ಣ ತಿಳುವಳಿಕೆ ಮಾತ್ರ. ಆದರೆ ಕ್ರಿಸ್ತನಲ್ಲಿ ಬಂದ ಮೇಲೆ ಅಲ್ಲಿ ಏನು ಗುಪ್ತವಾಗಿ ಒಂದು ಕಾರ್ಯ ನಡೆದಿರುತ್ತದೆ. ಕ್ರಿಸ್ತನ ಬಗ್ಗೆ ಮಾತ್ರ, ಯೇಸು ದೇವರು, ಇಷ್ಟು ಮಾತ್ರ ಗೊತ್ತಿರೋ, ಈವನ್ ನಮ್ಮ ಕ್ರೈಸ್ತರಲ್ಲಿ ಕೂಡ ಅಷ್ಟೇ ಗೊತ್ತಿರುವವರು ಅಂತ ಇದ್ದಾರೆ, ಯೇಸು ದೇವರು. ಆದರೆ ಅದರೊಳಗೆ ಒಂದು ಗುಪ್ತವಾದ ವಿಚಾರ ಇದೆ. ಪವಿತ್ರಾತ್ಮನು ಒಂದು ವ್ಯಕ್ತಿಯ ಹೃದಯದಲ್ಲಿ ಕಾರ್ಯ ಮಾಡದೆ ಕ್ರಿಸ್ತನೇ ದೇವರೆಂದು ನಂಬುವುದಕ್ಕೆ ಸಾಧ್ಯವೇ ಇಲ್ಲ. ಒಂದು ವ್ಯಕ್ತಿಗೆ ಆ ಅರಿವು ಇಲ್ಲದಿದ್ದರೂ ಆ ವ್ಯಕ್ತಿ ಕ್ರಿಸ್ತನನ್ನು ನಂಬಿದಾಗಲೇ ಪವಿತ್ರಾತ್ಮನು ಅವನೊಳಗೆ ಪ್ರವೇಶಿಸಿ ಆಯಿತು. ಇನ್ನು ಆ ವ್ಯಕ್ತಿಗೆ ತಿಳುವಳಿಕೆ ಇಲ್ಲ ಅನ್ನುವಂಥದ್ದು ಒಂದು ಪದ ನೀವು ಉಪಯೋಗಿಸಿದೆ. ಒಳಗಡೆ ಬಂದಿರುವ ಈ ಪವಿತ್ರಾತ್ಮನ ಕಾರ್ಯನಿರ್ವಹಣೆಗಳ ತಿಳುವಳಿಕೆ ಅವರಲ್ಲಿ ಇಲ್ಲ. ಪವಿತ್ರಾತ್ಮನು ಆಲ್ರೆಡಿ ಆತನ ಒಳಗಿದ್ದಾನೆ. ಹೌದು, ಯೇಸು ಕ್ರಿಸ್ತನೇ ದೇವರೆಂದು ಒಂದು ವ್ಯಕ್ತಿ ನಂಬುವಾಗಲೇ ಪವಿತ್ರಾತ್ಮನು ಅವನಲ್ಲಿ ವಾಸ ಪ್ರಾರಂಭವಾಯಿತು. ಆದರೆ ಈ ರೀತಿ ಪವಿತ್ರಾತ್ಮನೊಬ್ಬನು ನನ್ನೊಳಗಿದ್ದಾನೆ ಅನ್ನುವಂತಹ ತಿಳುವಳಿಕೆ ಅವರಿಗೆ ಹೆಚ್ಚಿನದಾಗಿರ್ತದೆ. ಆದರೆ ಅದರ ಕಾರ್ಯನಿರ್ವಹಣೆಗಳು ಯಾವಾಗ ಪ್ರಾರಂಭ ಆಗ್ತದೆ ಅಂದರೆ ಅದರ ಬಗ್ಗೆ ಸತ್ಯವೇದ ಕಲಿಯುವುದರಿಂದಲೂ ಸಭೆಯ ಉಪದೇಶದಿಂದಲೂ ಗೊತ್ತಾಗ್ತದೆ. ಏನು ಕಾರ್ಯನಿರ್ವಹಣೆ ಅದನ್ನು ನಾವು ತಿಳ್ಕೊಳ್ಬೇಕು. ಕ್ರಿಸ್ತನಲ್ಲಿಗೆ ನಡೆಸುವುದು ಮಾತ್ರವಲ್ಲ ಪವಿತ್ರಾತ್ಮನ ಪಾತ್ರ, ದೇವರ ರಾಜ್ಯ ತಲುಪಿಸುವವರೆಗೂ ಪವಿತ್ರಾತ್ಮನ ಜವಾಬ್ದಾರಿಕೆ ಇದೆ. ಸೊ ಒಂದು ಬೇಸಿಕ್ ಆಗಿರುವಂತಹ ಅಥವಾ ತಳಹದಿ ಏನು ಬೇಸಿಕನ್ನು ದೇವರಾತ್ಮನು ಸಿದ್ಧ ಮಾಡ್ತಾನೆ, ಕ್ರಿಸ್ತನಲ್ಲಿ ನಿಲ್ಲಿಸ್ತಾನೆ. ದೇವರಾತ್ಮನು ತನಗೆ ಅನುವು ಮಾಡಿಕೊಡುವವರಲ್ಲಿ ತನ್ನ ಕಾರ್ಯನಿರ್ವಹಣೆಗಳನ್ನು ಪ್ರಾರಂಭಿಸ್ತಾನೆ. ಏನದು ಕಾರ್ಯನಿರ್ವಹಣೆಗಳು ಅನ್ನೋದನ್ನು ತಿಳ್ಕೊಂಡಿದ್ದೇವೆ. ವರಗಳು, ಫಲಗಳು ಅಂದಾಗ ಗಲಾತ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ಅದರ 22, 23, 24 ವಾಕ್ಯಗಳಲ್ಲಿ ನಾವು ನೋಡ್ತೇವೆ. ದೇವರ ಆತ್ಮನಿಂದ ಉಂಟಾಗುವ ಫಲಗಳು ಪ್ರೀತಿ ಮೊದಲುಗೊಂಡು ಶಮದಮೆವರೆಗೂ 9 ಫಲಗಳು. ಅನುವು ಮಾಡಿಕೊಡುವವರಲ್ಲಿ ಅಥವಾ
ನನ್ನೊಳಗೆ ವಾಸಿಸುವ ಪವಿತ್ರಾತ್ಮನ ಕಾರ್ಯ ನಿರ್ವಹಣೆಗಳು ನನ್ನಲ್ಲಿ ಪ್ರಾರಂಭ ಆಗಬೇಕೆಂದು ಯಾರು ಅರ್ಪಿಸಿ ಸಮರ್ಪಣೆ ಮಾಡಿ ಬೋಧನೆಯ ಮುಂದೆ ಒಪ್ಪಿಸಿಕೊಡ್ತಾರೋ ಅವರಲ್ಲಿ ಅದು ಪ್ರಾರಂಭ ಮಾಡಿಸುವಂಥದ್ದು ಒಳಗಡೆ ಕೂತ್ಕೊಂಡೇ ಪವಿತ್ರಾತ್ಮ ಪ್ರಾರಂಭ ಮಾಡಿಸ್ತಾರೆ. ವರಗಳು ಬೇಕಾ ಕೊಡ್ತಾರೆ. ಅಭಿಷೇಕದಲ್ಲಿ ಆರಾಧನೆ ಮಾಡುವಂಥದ್ದು, ಅನ್ಯ ಭಾಷೆಗಳಲ್ಲಿ ದೇವರೊಂದಿಗೆ ಮಾತನಾಡುವಂಥದ್ದು. ಅನ್ಯ ಭಾಷೆಗಳಲ್ಲಿ ದೇವರೊಂದಿಗೆ ಮಾತನಾಡೋದು ಬಹಳ ಶ್ರೇಷ್ಠವಾದ ಒಂದು ವಿಷಯ. ಏಕೆಂದರೆ ಅನ್ಯ ಭಾಷೆಗಳಲ್ಲಿ ದೇವರೊಂದಿಗೆ ಅವನು ದೇವರೊಂದಿಗೆ ಮಾತಾಡ್ತಾನೆ. ಹಾಗೆ ವರಗಳು ಆ ವ್ಯಕ್ತಿಯಲ್ಲಿ ಆಪರೇಟ್ ಆಗಲಿಕ್ಕೆ ಪ್ರಾರಂಭವಾಗ್ತದೆ. ಆಗಲೇ ಫಲಗಳು ಅವನಲ್ಲಿ ಕಾರ್ಯ ಸಾಧನೆ ಕಾರ್ಯಗಳು ಸಾಧಿಸಲಿಕ್ಕೆ ಫಲಗಳು ಬರುತ್ತದೆ. ಆಮೇಲೆ ನಾವು ಓದಿದ್ದೇವಲ್ಲ 1 ಕೊರಿಂಥ 12ನೇ ಅಧ್ಯಾಯದಲ್ಲಿ ಸರ್ವರ ಪ್ರಯೋಜನಾರ್ಥವಾಗಿ ಆ 9 ವರಗಳು ನಮಗೆ ಕೊಡಲ್ಪಡುತ್ತದೆ. ಆ ರೀತಿ ನಮ್ಮನ್ನು ಒಬ್ಬೊಬ್ಬರನ್ನು ಪವಿತ್ರಾತ್ಮನು ಕ್ರಿಸ್ತನಲ್ಲಿ ಬೆಳೆಸ್ಕೊಂಡು ಬರ್ತಾರೆ, ಸಭೆಯಲ್ಲಿ ಪ್ರಯೋಜನ ಪಡಿಸ್ಕೊಂಡು ಬರ್ತಾರೆ. ಸರ್ವರಿಗೂ ಪ್ರಯೋಜನಾರ್ಥವಾಗಿ ಅಂದರೆ ಕೊಡಲ್ಪಟ್ಟ ವರಗಳು. ಉದಾಹರಣೆಗೆ ರೋಗ ಸೌಖ್ಯ ವರ. ನನಗೆ ಒಂದು ರೋಗ ಬಂದಾಗ ಮಾತ್ರ ಪ್ರಾರ್ಥನೆ ಮಾಡಿ ಸೌಖ್ಯ ಹೊಂದಲಿಕ್ಕೆ ಅಲ್ಲ, ಅದು ಸರ್ವರಿಗೂ. ಸಭೆಯಲ್ಲಿ ಒಬ್ಬರಿಗೆ, ಸುವಾರ್ತೆ ಗೊತ್ತಿಲ್ಲದವರು ಒಬ್ಬರಿಗೆ, ಬನ್ನಿರಿ ಯೇಸು ಸ್ವಾಮಿ ನಂಬ್ರಿ, ನಾನು ನಿಮಗಾಗಿ ಪ್ರಾರ್ಥಿಸ್ತೀನಿ, ನಮ್ಮ ಪಾಸ್ಟರ್ ನಿಮಗಾಗಿ ಪ್ರಾರ್ಥಿಸ್ತಾರೆ, ನಿಮ್ಮ ರೋಗ ವಾಸಿಯಾಗುತ್ತೆ. ಅಲ್ಲಿ ಆ ವರ ಆಪರೇಟ್ ಆಗಬೇಕು. ಪ್ರವಾದನೆ, ಅದ್ಭುತ ಕಾರ್ಯಗಳನ್ನು ಮಾಡುವಂಥ ವರ, ವಿದ್ಯಾವಾಕ್ಯ. ಸೊ ಅದೆಲ್ಲ ಏನು ವಾಕ್ಯದ ಆಳವಾದ ಗುಡಾರ್ಥಗಳನ್ನು ಆಚೆ ತರುವಂಥದ್ದು. ಅದು ಕೇವಲ ನಾನು ಓದಿ ನಾನು ತಿಳ್ಕೊಂಡು ನಾನು ಕೂತ್ಕೊಳ್ಳಿಕ್ಕಾಗಲಿಲ್ಲ. ಸರ್ವರಿಗೂ ಪ್ರಯೋಜನ ಪಡಬೇಕು. 100 ಜನರಿಗೆ ಅದು ಅರ್ಥ ಆಗಬೇಕು, 1000 ಜನರಿಗೆ. ಈ ರೀತಿ ದೇವರ ಆತ್ಮನು ತನ್ನನ್ನು ಅನುವು ಮಾಡಿಕೊಡುವವರಿಗೆ, ತನ್ನ ಕಾರ್ಯಗಳಿಗೆ ಅನುವು ಮಾಡಿಕೊಡುವವರಿಗೆ ಅವರಲ್ಲಿ ಅದನ್ನು ಕಾರ್ಯ ಸಾಧಿಸ್ತಾ ಹೋಗ್ತಾರೆ. ಪವಿತ್ರಾತ್ಮನಿಗೆ ಒಪ್ಪಿಸಿ ಕೊಡುವವರಲ್ಲಿ ಅಂದರೆ ನೀವು ಹೇಳಿದ ಹಾಗೆ ಪವಿತ್ರಾತ್ಮ ನಮ್ಮ ಒಳಗೆ ಬಂದಾಗಿದೆ. ಯೇಸು ಕ್ರಿಸ್ತನ ಪಾಪಕ್ಕಾಗಿ ಪಶ್ಚಾತ್ತಾಪಟ್ಟು ನಾವು ಯೇಸು ಕ್ರಿಸ್ತನ ಒಡೆಯನ್ನು ಅಂಗೀಕರಿಸಿದಾಗೆ ಪವಿತ್ರಾತ್ಮನ ನಮ್ಮ ಒಳಗೆ ಬಂದಾಗಿದೆ. ಆ ಪವಿತ್ರಾತ್ಮನಿಗೆ ನಾವು ಅನುವು ಮಾಡುವಾಗ ಆತನು ನಮ್ಮ ಮೂಲಕವಾಗಿ ತನ್ನ ಕಾರ್ಯವನ್ನು ನಡೆಸ್ತಾನಲ್ಲ ಪಾಶ. ಹೌದು. ಆತನಿಗೆ ನಾವು ಅನುವು ಮಾಡೋದಕ್ಕೆ ನಾವು ಸಿದ್ಧರಾಗಿರಬೇಕು, ಒಪ್ಪಿಸಿಕೊಡೋದಕ್ಕೆ ಸಿದ್ಧರಾಗಿರಬೇಕು. ಖಂಡಿತ. ಪೇತ್ರನ ಬಗ್ಗೆ ನಾವು ನೋಡುವಾಗ ಯೇಸುಸ್ವಾಮಿ ಜೊತೆ 3.5 ವರ್ಷ ನಡೆದ ಪೇತ್ರ ಪಂಚಾಶತಮ ದಿನದಲ್ಲಿ ತಾನು ಅಭಿಷೇಕ ಹೊಂದಿಕೊಂಡ್ರು, ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿಕೊಂಡ. ಪವಿತ್ರಾತ್ಮನು ಅವನ ಮೇಲೆ ಇಳಿದು ಬಂದು ವರಗಳೆಲ್ಲ ಅವನಲ್ಲಿ ಆಪರೇಟ್ ಆಗಲಿಕ್ಕೆ ಪ್ರಾರಂಭ ಆಯಿತು ಅಲ್ವಾ. ದೇವರಾತ್ಮನು ಅವನಲ್ಲಿ ಕಾರ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅವನು ಒಂದು ಪ್ರಸಂಗದಲ್ಲಿ 3,000 ಜನ ರಕ್ಷಣೆ ಹೊಂದ್ತಾರೆ. ಖಂಡಿತ ನಮ್ಮೊಳಗೆ ವಾಸಿಸುವ ದೇವರಾತ್ಮನ ಆಶೆ ಏನು ಗೊತ್ತರ, ನಾವು ಆತನ ಕಾರ್ಯಗಳಿಗಾಗಿ ಅನುವು ಮಾಡಿಕೊಡಬೇಕು. ಆತನಲ್ಲಿರುವ ಕಾರ್ಯಗಳು ನಮ್ಮಲ್ಲಿ ಪ್ರಜ್ವಲಿಸಬೇಕು, ಸಭೆಗಳಲ್ಲಿ ಪ್ರಜ್ವಲಿಸಬೇಕು, ಸೇವಕರಲ್ಲಿ ಪ್ರಜ್ವಲಿಸಬೇಕು, ದೇವರ ಮಕ್ಕಳಲ್ಲಿ ಪ್ರಜ್ವಲಿಸಬೇಕು ಎಂದು ದಾಹದಿಂದ ಕಾಯುತ್ತಾ ಇದ್ದಾನೆ ದೇವರಾತ್ಮ. ಕೆಲವೊಮ್ಮೆ ನಮ್ಮಲ್ಲಿ ಒಂದು ಏನು ತಗ್ಗಿದ ಮನೋಭಾವನೆ, ಅದು ನಾನು ಸಾಧ್ಯನಾ, ನನ್ನಿಂದ ಸಾಧ್ಯನಾ, ನನ್ನನ್ನು ದೇವರು ಉಪಯೋಗಿಸ್ತಾನ, ಆ ಮನೋಭಾವ ಉಳ್ಳವರಿಗೆ ನೀವೇನು ಹೇಳಿಕೆ ಬಯಸ್ತೀರ? ನಾನೀಗ ಒಂದು ಶಿಷ್ಯನ ಬಗ್ಗೆ ಹೇಳಿದೆ, ಪೇತ್ರನ ಬಗ್ಗೆ. ಪೇತ್ರನು ಧೈರ್ಯಶಾಲಿಯಾದ ವ್ಯಕ್ತಿ. ಯೇಸುಸ್ವಾಮಿಯನ್ನು ಹಿಡಿಯಲ್ಪಡುವುದಕ್ಕಿಂತ ಮುಂಚೆ ಯೇಸುಸ್ವಾಮಿಯನ್ನು ತಳ್ಳಿ ಕೂಡ ಹೇಳಿದ ಅಲ್ವಾ. ಅದರ ಅರ್ಥ ಅವನು ಅದು ಒಂದು ಹೆಂಗಸಿನ ಮುಂದೆ ನಾವು ತಿಳ್ಕೊಳ್ಬೇಕು. ಆದರೆ ಯೇಸುಸ್ವಾಮಿಯನ್ನು ಚೆನ್ನಾಗಿ ಪ್ರೀತಿಸಿದ ವ್ಯಕ್ತಿ, ಯೇಸುಸ್ವಾಮಿ ನೀರಿನ ಮೇಲೆ ನಡೆದ ರೀತಿ ನಡೆದ ವ್ಯಕ್ತಿ ಎಲ್ಲ ನಿಜ. ಆದರೆ ಸಮಯಕ್ಕೆ ಸರಿಯಾಗಿ, ಅಂದರೆ ಕ್ರಿಸ್ತನು ಹಿಡಿಯಲ್ಪಡುವುದಕ್ಕಿಂತ ಮುಂಚೆ ಕೋಳಿ ಕೂಗುವಂಥ ಒಂದು ಸಂದರ್ಭ ಯೇಸುಸ್ವಾಮಿ ಮೊದಲೇ ಅವರಿಗೆ ಪ್ರವಾದನೆಯಾಗಿ ಹೇಳಿಬಿಟ್ಟಿದ್ರು ಅಲ್ವಾ. ಇದಕ್ಕೆಲ್ಲ ಕಾರಣ ಏನು? ದೇವರಾತ್ಮನ ಕಾರ್ಯಗಳು ಪೇತ್ರನಲ್ಲಿ ಇರಲಿಲ್ಲ.
ಯಾವಾಗ ಕರ್ತನಾದ ಯೇಸು ಸ್ವಾಮಿಯ ವಾಗ್ದಾನಕ್ಕಾಗಿ ಕಾದು ದೇವರಾತ್ಮನು ನಮ್ಮ ಮೇಲೆ ಬರಬೇಕು, ದೇವರಾತ್ಮನು ನನ್ನಲ್ಲಿ ಕಾರ್ಯ ಮಾಡಬೇಕೆಂದು ಪೇತ್ರನು ತಗ್ಗಿಸಿಕೊಟ್ಟು ಒಪ್ಪಿಸಿಕೊಟ್ಟು ನಾನು ಏನು ಅಲ್ಲ ಸ್ವಾಮಿ ಎಂಬುದಾಗಿ ಕಾಯುತ್ತಾ ಇದ್ದನೋ, ಅಯೋಗ್ಯವಾದ ಅನುಭವಗಳಲ್ಲಿಯೂ ಯೋಗ್ಯಪಡಿಸುವ ದೇವರ ಮುಂದೆ ತಗ್ಗಿಸಿಕೊಟ್ಟನೋ, ಆಗ ದೇವರಾತ್ಮನ ಶಕ್ತಿ ಅವನ ಮೇಲೆ ಬಂತು. ಪೇತ್ರನ ದೇವರು ಬಳಸ್ತಿದ್ರು. ಪೇತ್ರನೊಬ್ಬ ಮೀನು ಹಿಡಿಯುವ ಬೆಸ್ತನಾಗಿದ್ದ. ಕೊರತೆಗಳು ಬಹಳಷ್ಟಿದ್ದ ಒಂದು ವ್ಯಕ್ತಿ. ಹಾಗಿರುವುದಾದರೆ ದೇವರಾತ್ಮನು ನಮ್ಮ ಕ್ವಾಲಿಫಿಕೇಶನ್ ಇದು ಯಾವುದು ದೇವರಾತ್ಮನಿಗೆ ವಿಚಾರವಲ್ಲ. ದೇವರಾತ್ಮನು ಬಂದ ಮೇಲೆ ಆ ಕ್ವಾಲಿಫಿಕೇಶನ್ ಎಲ್ಲ ದೇವರಾತ್ಮನೇ ನಮಗೆ ಕೊಡ್ತಾರೆ. ನಾವು ದೇವರಿಗಾಗಿ ಪ್ರಯೋಜನ ಪಡಲಿಕ್ಕೆ ಸಾಧ್ಯ. ದೇವರಾತ್ಮನು ನಮ್ಮಲ್ಲಿದ್ದರೆ ಸಾಕು, ಆತನ ಕಾರ್ಯಗಳಿಗೆ ಅನುವು ಮಾಡಿಕೊಟ್ರೆ ಸಾಕು. ಆತನ ವರಗಳೇ ನಮ್ಮಲ್ಲಿ ಕೆಲಸ ಮಾಡುವಂಥದ್ದು ವಿನಃ ನಮ್ಮ ಜ್ಞಾನವಲ್ಲ, ನಮ್ಮ ಬುದ್ಧಿಶಕ್ತಿ ಅಲ್ಲ, ನಮ್ಮ ಪಾಂಡಿತ್ಯ ಅಲ್ಲ, ನಮ್ಮ ತಿಳುವಳಿಕೆಯೂ ಅಲ್ಲ. ದೇವರ ಆತ್ಮನೇ ನಮ್ಮಲ್ಲಿ ಕಾರ್ಯ ಮಾಡಬೇಕು. ಈ ಕಾಲಘಟ್ಟದಲ್ಲಿ ಸಭೆಗಳಲ್ಲಿ ದೇವರ ಆತ್ಮನಿಗೆ ಪ್ರಾಧಾನ್ಯತೆ ಜ್ಞಾನಕ್ಕಿಂತಲೂ ಹೆಚ್ಚಾಗಿ ಕೊಡುವುದಾದರೆ, ವಿದ್ಯಾಭ್ಯಾಸದ ತಿಳುವಳಿಕೆಗಳಿಗಿಂತ ಹೆಚ್ಚಾಗಿ ದೇವರಾತ್ಮನಿಗೆ ಬಿಟ್ಟುಕೊಡುವುದಾದರೆ, ಈ ಕಾಲಘಟ್ಟದ ಸಭೆಗಳು, ಈ ಕಾಲಘಟ್ಟದ ದೇವಸೇವಕರುಗಳು, ಈ ಕಾಲಘಟ್ಟದ ವಿಶ್ವಾಸಿಗಳು ಜ್ಞಾನ, ತಿಳುವಳಿಕೆ, ಎಕ್ಸ್ಪೀರಿಯನ್ಸ್, ಬುದ್ಧಿವಂತಿಕೆ, ಹಣ, ಬಲ, ಶಕ್ತಿ ಎಲ್ಲಕ್ಕಿಂತ ಮಿಗಿಲಾಗಿ ದೇವರಾತ್ಮನ ಕಾರ್ಯಗಳಿಗೆ ಬಿಟ್ಟುಕೊಡೋದಾದರೆ ಸಭೆಗಳು ಉಜ್ಜೀವನವಾಗುತ್ತದೆ, ಸಭೆಗಳು ಬೆಳೆಯುತ್ತದೆ, ಆತ್ಮಗಳು ರಕ್ಷಣೆ ಹೊಂದುತ್ತಾರೆ. ಇಡೀ ಲೋಕಕ್ಕೆ ಬರಲಿಕ್ಕಿರುವಂತಹ ಉಜ್ಜೀವನ ಅತಿ ಬೇಗನೆ ಸಂಭವಿಸ್ತದೆ. ದೇವರ ಆತ್ಮನ ಸಭೆಗಳನ್ನು ಸಿದ್ಧ ಮಾಡುತ್ತಿದ್ದಾರೆ. ಸುಕ್ಕು ಕಳಂಕ ದೋಷಗಳಿಲ್ಲದ ಶುದ್ಧ ಕನ್ನಿಕೆಯಾಗಿ ಸಭೆಗಳನ್ನು ಸಿದ್ಧ ಮಾಡುತ್ತಿದ್ದಾರೆ. ಕರ್ತನ ಬರೋಣದಲ್ಲಿ ಪ್ರತಿಯೊಂದು ಸಭೆಗಳನ್ನು ಕರ್ಕೊಂಡು ಹೋಗೋದಕ್ಕೆ ಪವಿತ್ರಾತ್ಮನು ಹೃದಯ ಮಿಡಿತಾ ಇದೆ. ತನ್ನ ಕಾರ್ಯಗಳಿಗೆ ಅವಕಾಶ ಮಾಡಿಕೊಡುವ ಸಭೆ ಜನರನ್ನು ದೇವರಾತ್ಮನ ಎದುರು ನೋಡ್ತಾ ಇದ್ದಾನೆ. ಈ ಕಾಲಘಟ್ಟದಲ್ಲಿ ನಾವು ನಮ್ಮ ಸಭೆಗಳು ಅದಕ್ಕಾಗಿ ಮುಂದುವರಿಯೋಣ. ಪವಿತ್ರಾತ್ಮನ ಕಾರ್ಯಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡೋಣ, ಅದಕ್ಕೆ ಅನುವು ಮಾಡಿಕೊಡೋಣ. ಕರ್ತನ ನಮ್ಮೆಲ್ಲರನ್ನು ಬಲಪಡಿಸಲಿ. ಆಮೇಲೆ ಪ್ರಿಯ ವೀಕ್ಷಕರೇ, ನಿಜವಾಗಿ ಸೇವಕ ನಮಗೆ ವಿಸ್ತಾರವಾಗಿ ಹೇಳಿದ್ದು ಆದಿ ಸಭೆಯಲ್ಲಿ ಪವಿತ್ರಾತ್ಮನ ಕಾರ್ಯ ಹೇಗೆ ಪ್ರಾರಂಭವಾಯಿತು, ಕೊನೆಯ ಕಾಲಘಟ್ಟದಲ್ಲಿರುವಂಥ ನಮ್ಮಲ್ಲಿಯೂ ಪವಿತ್ರಾತ್ಮ ಅದೇ ರೀತಿಯಲ್ಲಿ ಕಾರ್ಯ ಮಾಡಲಿಕ್ಕೆ ಸಿದ್ಧವನ್ನುಳ್ಳವನಾಗಿದ್ದಾನೆ. ಪವಿತ್ರಾತ್ಮನು ಆಗ ಇದ್ದವನು ಈಗಲೂ ಆತನ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಸಹಾಯಕವಾಗಿ ಯೇಸುಸ್ವಾಮಿ ಕಳಿಸಿದಂಥ ಆತ್ಮನಾಗಿ ನಮ್ಮ ಮಧ್ಯದಲ್ಲಿದ್ದಾನೆ. ಯಾರೆಲ್ಲ ಇವತ್ತು ಅನುವು ಮಾಡಿಕೊಡ್ತಾರೋ ಅವರಲ್ಲಿ ಆತನು ಕಾರ್ಯ ಮಾಡಲಿಕ್ಕೆ ಇವತ್ತಿಗೂ ರೆಡಿಯಾಗಿದ್ದಾನೆ. ಯಾವಾಗ ಪವಿತ್ರಾತ್ಮನು ಪೇತ್ರನ ಮೂಲಕವಾಗಿ ಒಪ್ಪಿಸಿಕೊಟ್ಟ ಪೇತ್ರ ಮತ್ತು ಅಪೊಸ್ತಲರ ಮಧ್ಯದಲ್ಲಿ ಪ್ರಾರಂಭಿಸಿದ ಕಾರ್ಯ ಇವತ್ತು ಸಹ ಆತ ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡಲಿಕ್ಕೆ ಸಾಧ್ಯವುಳ್ಳವನಾಗಿದ್ದಾನೆ. ನಾವು ಬುದ್ಧಿಯಿಂದ ಯೋಚನೆ ಮಾಡೋದು ಬೇಡ. ಒಂದು ದೇವಸೇವಕರು ಹೇಳಿದ ಮಾತು ನೆನಪಿಗೆ ಬರ್ತದೆ, ದೇವರ ಕಾರ್ಯವನ್ನು ಯಾವತ್ತೂ ನಾವು ಬುದ್ಧಿಯಿಂದ ಯೋಚನೆ ಮಾಡಬಾರ್ದಂತೆ. ಬುದ್ಧಿಗೆ ಮಿಗಿಲಾದಂಥ ಕಾರ್ಯಗಳನ್ನು ನಮ್ಮ ದೇವರು ನಮ್ಮ ಮೂಲಕವಾಗಿ ನಮ್ಮಲ್ಲಿ ಮಾಡುವವನಾಗಿದ್ದಾನೆ. ಆದ್ದರಿಂದ ಪರಿಶುದ್ಧಾತ್ಮನ ಕರೆಗಳಿಗೆ ನಾವು ಒಪ್ಪಿಸಿಕೊಡುವ ಆತ ನಮ್ಮೊಳಗಿದ್ದಾನೆ. ಯೇಸು ಸ್ವಾಮಿನ ಅಂಗೀಕರಿಸಿದ ನಮ್ಮೊಳಗೆ ಪವಿತ್ರಾತ್ಮನಿದ್ದಾನೆ ಎಂಬ ವಾಕ್ಯದ ಆಳದಲ್ಲಿ ನಮ್ಮನ್ನು ತಿಳಿಸಿದಂಥ ದೇವಸೇವಕರ ಮಾತುಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ನಮ್ಮ ಮೂಲಕವಾಗಿ ಉಜ್ಜೀವನ, ನಮ್ಮ ಸಭೆ ಮೂಲಕವಾಗಿ ದೇವರು ಉಜ್ಜೀವನ ಮಾಡಲಿಕ್ಕೆ ಸಿದ್ಧವುಳ್ಳವನಾಗಿದ್ದಾನೆ. ಈ ಮಾತುಗಳನ್ನು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಲಿಕ್ಕೆ ಬಯಸ್ತೇವೆ. ನಮ್ಮಲ್ಲಿ ವಾಕ್ಯವನ್ನು ಅಥವಾ ಸಂದರ್ಶನದಲ್ಲಿ ಪಾಲ್ಗೊಂಡಂಥ ದೇವಸೇವಕರಿಗೆ ಆಶ್ರಯ ಟಿವಿ ಪರವಾದಂಥ ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ಪ್ರಿಯ ವೀಕ್ಷಕರೇ, ಇನ್ನೊಂದು ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ. ತಪ್ಪದೆ ವೀಕ್ಷಿಸಿ. ಆಶ್ರಯ ಟಿವಿ ವಂದನೆಗಳು.